ಬೆಂಗಳೂರಿನಲ್ಲಿ ಅಡಿಗೆಯ ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿ ಅದಕ್ಕೆ ಬೆಂಕಿ ಹೊತ್ಕೊಂಡು ಇಡೀ ಒಂದು ಮನೆಯ ಧ್ವಂಸವಾಗಿರುವಂತಹ ಘಟನೆ ನಡೆದಿದೆ. ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಯಲಹಂಕದಲ್ಲಿ ಈ ಒಂದು ಮನೆಯಲ್ಲಿ ಕೃಷ್ಣಮ್ಮ ಮತ್ತೆ ರಾಜು ಅಂತೇಳಿ ಇಬ್ಬರು ಬಾಗೇಪಲ್ಲಿ ಮೂಲದ ದಂಪತಿಗಳು ವಾಸವಾಗಿರ್ತಾರೆ. ವಾಸವಾಗಿದ್ದಂಥವ್ರು ಕಳೆದ ರಾತ್ರಿ 9 ಗಂಟೆಗೆ ಮನೆಗೆ ಬಂದು ಮನೆಯಲ್ಲಿ ಇರ್ತಾರೆ. ಅದಾದ್ಮೇಲೆ ಬೆಳಗಿನ ಜಾವ 4-4:15 ಸಮಯದಲ್ಲಿ ಅವರು ಮನೆಯ ಸ್ವಿಚ್ ಅನ್ನು ಆನ್ ಮಾಡಿದಂಥ ಸಂದರ್ಭದಲ್ಲಿ ಸ್ಪಾರ್ಕ್ ಆಗಿ ಆ ಸ್ಪಾರ್ಕ್ ಅದಾಗಲೇ ಮನೆಯಲ್ಲಿ ಲೀಕ್ ಆಗಿದ್ದಂಥ ಗ್ಯಾಸ್ಗೆ ರೀಚ್ ಆಗಿದ್ರಿಂದ ಬೆಂಕಿಯನ್ನು ಹೊತ್ಕೊಳ್ಳುತ್ತೆ. ಕೆಲವೇ ಕ್ಷಣಗಳಲ್ಲಿ ಇಡೀ ಮನೆಯೇ ಧ್ವಂಸ ಆಗಿ ಹೋಗುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಜ್ಯೋತಿ ಗ್ಯಾಸ್ ಅಂತ ಹೇಳಿ ಈ ಒಂದು ಸಿಲಿಂಡರ್, ಇದು ಆಥರೈಸ್ಡ್ ಡೀಲರ್ ಅಲ್ಲ, ಅಂದ್ರೆ ಇಂಡಿಯನ್ ಗ್ಯಾಸ್ ಆಗ್ಬೋದು, ಭಾರತ್ ಗ್ಯಾಸ್ ಆಗ್ಬೋದು, ಈ ರೀತಿಯಾದಂಥ HP ಗ್ಯಾಸ್ ಆಗ್ಬೋದು, ಈ ರೀತಿಯಾದಂಥ ಗ್ಯಾಸ್ ಕಂಪನಿ ಅಲ್ಲ. ಇದೊಂದು ಲೋಕಲ್ ಕಂಪನಿ ಜ್ಯೋತಿ ಅಂತ ಹೇಳಿ. ಈ ಒಂದು ಕಂಪನಿಯ ಸಿಲಿಂಡರ್ನ ಅವರು ಬಳಸ್ತಾ ಇರ್ತಾರೆ ಆ ಸ್ಟವ್ನಲ್ಲಿ. ಇದು ಲೀಕ್ ಆಗಿದೆ, ಮನೆಯಲ್ಲಿ ಲೀಕ್ ಆಗಿದೆ. ಕಿಟಕಿ ಬಾಗಿಲುಗಳನ್ನು ಹಾಕಿದ್ದಾರೆ. ತುಂಬಾ ಚಿಕ್ಕದಾಗಿರುವಂತ ಒಂದು ರೂಮ್ ಅಂತಲೇ ಹೇಳ್ಬೋದು. ಇದರಲ್ಲೇ ಒಂದು ಹಾಲ್ ಅಟ್ಯಾಚ್ಡ್ ರೂಮ್ ಆಗಿರುತ್ತೆ. ಇದು ಇಲ್ಲಿ ಯಾವಾಗ ಲೀಕ್ ಆಗಿತ್ತು ಆ ಒಂದು ಫೋರ್ಸ್ಗೆ, ಬೆಂಕಿ ಹೊತ್ಕೊಂಡಂತ ಫೋರ್ಸ್ಗೆ ಸಂಪೂರ್ಣವಾಗಿ ಇಡೀ ಮನೆಯ ಧ್ವಂಸ ಆಗಿದೆ. ಅಂದ್ರೆ ಈ ಮುಂದೆ ಏನ್ ಇಲ್ಲಿ ಕಂಬ ನಿಲ್ಸಿ ಕಾಣಿಸ್ತಾ ಇದೆ, ಈ ಒಂದು ಜಾಗದಲ್ಲಿ ಗೋಡೆ ಇತ್ತು ಮೊದಲು. ಬೆಂಕಿ ಹೊಡೆದಂತ ಸಂದರ್ಭದಲ್ಲಿ ಆ ಒಂದು ರಭಸಕ್ಕೆ ಗೋಡೆ ಛಿದ್ರ ಆಗಿದೆ. ಎದುರುಗಡೆ ಮನೆಯ ಬಾಗಿಲುಗಳು ಒಡೆದೋಗಿದ್ದಾವೆ. ಎದುರುಗಡೆ ಮನೆ ಇರುವಂತ ಕಿಟಕಿಗಳ ಗಾಜುಗಳು ಒಡೆದೋಗಿದ್ದಾವೆ. ಸಂಪೂರ್ಣವಾಗಿ ಇಲ್ಲಿಂದ ಅಂದ್ರೆ ಗೋಡೆ ಒಡೆದು ಇಲ್ಲಿಂದ ಕೆಳಗಡೆಕ್ಕೆ ಸಹಿತ ಇಟ್ಟಿಗೆಗಳು ಬೀಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಕ್ಕಪಕ್ಕದವರಿಗೆ ಸದ್ಯಕ್ಕೆ ಏನಾಗಿಲ್ಲ. ಅದಾದ್ಮೇಲೆ ಸ್ಥಳೀಯರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಯವರು ಎಲ್ಲರೂ ಆಗಮಿಸಿ ಈ ಗಾಯಗೊಂಡಿದ್ದಂಥ ದಂಪತಿಗಳನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಇಬ್ಬರಿಗೂ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸುಟ್ಟ ಗಾಯಗಳ ಚಿಕಿತ್ಸಾ ವಿಭಾಗದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಕೃಷ್ಣಮ್ಮನ ಪರಿಸ್ಥಿತಿ ತೀವ್ರವಾಗಿ ಗಾಯಗೊಂಡಿರುವ ಹಿನ್ನೆಲೆಯಲ್ಲಿ ತುಂಬಾ ಗಂಭೀರ ಸ್ವರೂಪದಲ್ಲಿ, ಮತ್ತೆ ರಾಜುವಿನ ಪರಿಸ್ಥಿತಿ ಸಹಿತ ಕಾಲು ಮತ್ತೆ ಕೈ ಮತ್ತೆ ಎದೆ ಭಾಗಕ್ಕೆ ಸುಟ್ಟ ಗಾಯಗಳಾಗಿದ್ದಾವೆ. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಪ್ರಜ್ವಲ್, TV9 ಬೆಂಗಳೂರಿನಲ್ಲಿ ಅಡಿಗೆಯ ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿ ಅದಕ್ಕೆ ಬೆಂಕಿ ಹೊತ್ಕೊಂಡು ಇಡೀ ಒಂದು ಮನೆಯ ಧ್ವಂಸವಾಗಿರುವಂತಹ ಘಟನೆ ನಡೆದಿದೆ. ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಯಲಹಂಕದಲ್ಲಿ ಈ ಒಂದು ಮನೆಯಲ್ಲಿ ಕೃಷ್ಣಮ್ಮ ಮತ್ತೆ ರಾಜು ಅಂತೇಳಿ ಇಬ್ಬರು ಬಾಗೇಪಲ್ಲಿ ಮೂಲದ ದಂಪತಿಗಳು ವಾಸವಾಗಿರ್ತಾರೆ. ವಾಸವಾಗಿದ್ದಂಥವ್ರು ಕಳೆದ ರಾತ್ರಿ 9 ಗಂಟೆಗೆ ಮನೆಗೆ ಬಂದು ಮನೆಯಲ್ಲಿ ಇರ್ತಾರೆ. ಅದಾದ್ಮೇಲೆ ಬೆಳಗಿನ ಜಾವ 4-4:15 ಸಮಯದಲ್ಲಿ ಅವರು ಮನೆಯ ಸ್ವಿಚ್ ಅನ್ನು ಆನ್ ಮಾಡಿದಂಥ ಸಂದರ್ಭದಲ್ಲಿ ಸ್ಪಾರ್ಕ್ ಆಗಿ ಆ ಸ್ಪಾರ್ಕ್ ಅದಾಗಲೇ ಮನೆಯಲ್ಲಿ ಲೀಕ್ ಆಗಿದ್ದಂಥ ಗ್ಯಾಸ್ಗೆ ರೀಚ್ ಆಗಿದ್ರಿಂದ ಬೆಂಕಿಯನ್ನು ಹೊತ್ಕೊಳ್ಳುತ್ತೆ. ಕೆಲವೇ ಕ್ಷಣಗಳಲ್ಲಿ ಇಡೀ ಮನೆಯೇ ಧ್ವಂಸ ಆಗಿ ಹೋಗುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಜ್ಯೋತಿ ಗ್ಯಾಸ್ ಅಂತ ಹೇಳಿ ಈ ಒಂದು ಸಿಲಿಂಡರ್, ಇದು ಆಥರೈಸ್ಡ್ ಡೀಲರ್ ಅಲ್ಲ, ಅಂದ್ರೆ ಇಂಡಿಯನ್ ಗ್ಯಾಸ್ ಆಗ್ಬೋದು, ಭಾರತ್ ಗ್ಯಾಸ್ ಆಗ್ಬೋದು, ಈ ರೀತಿಯಾದಂಥ HP ಗ್ಯಾಸ್ ಆಗ್ಬೋದು, ಈ ರೀತಿಯಾದಂಥ ಗ್ಯಾಸ್ ಕಂಪನಿ ಅಲ್ಲ. ಇದೊಂದು ಲೋಕಲ್ ಕಂಪನಿ ಜ್ಯೋತಿ ಅಂತ ಹೇಳಿ. ಈ ಒಂದು ಕಂಪನಿಯ ಸಿಲಿಂಡರ್ನ ಅವರು ಬಳಸ್ತಾ ಇರ್ತಾರೆ ಆ ಸ್ಟವ್ನಲ್ಲಿ. ಇದು ಲೀಕ್ ಆಗಿದೆ, ಮನೆಯಲ್ಲಿ ಲೀಕ್ ಆಗಿದೆ. ಕಿಟಕಿ ಬಾಗಿಲುಗಳನ್ನು ಹಾಕಿದ್ದಾರೆ. ತುಂಬಾ